ಹೊರಾಯಿ ಸಚಿವರಾದಂತಹ ಮಾನ್ಯ ರಹೀಂ ಖಾನ್ ಅವರು, ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಮಾನ್ಯ ಶಶಿಲ್ ನಮೋಶಿಜಿ ಅವರು, ಮಾನ್ಯ ಜಾಲ್ಶೆಟ್ಟಿ ಅವರು, ಮತ್ತೆ ಎಲ್ಲ ಪ್ರಮುಖ ನಮ್ಮ ಜಿಲ್ಲೆಯ ರಜನೀಶ್ ವಾಲೆ ಅವರು ಹಿಡ್ಕೊಂಡು ಗಸ್ತಿ ಅವರು ಬಂದಿದ್ದಾರೆ, ಬಸವರಾಜ್ ಅವರು ಇದ್ದಾರೆ. ಎಲ್ಲರ ಹೆಸರು ತೆಗೆದುಕೊಂಡ್ರೆ ಬಹಳ ಸಮಯ ಆಗ್ತದೆ. ಹೀಗಾಗಿ ಸಿಎಂಸಿ ಅಧ್ಯಕ್ಷರಿದ್ದಾರೆ, ಜಾಬ್ ಶೆಟ್ಟಿ ಅವರು ಇದ್ದಾರೆ. ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಬೀದರ್ ಜಿಲ್ಲೆಯ, ಕಲಬುರಗಿಯ, ಈ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳ ಪ್ರತಿನಿಧಿಗಳು ಸುಮಾರು ಜನ ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರ ಜೊತೆಯಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳಿದ್ದೀರಿ. ಮತ್ತೆ ಈ ಕಾಲೇಜಿನ ಈ ಒಂದು ಸಭೆಯಲ್ಲಿ ಕೇಂದ್ರ ಬಿಂದುಗಳು ಅಂತ ಹೇಳಿದ್ರೆ ನಮ್ಮ ಭಾಗದ, ನಮ್ಮ ರಾಜ್ಯದ, ನಮ್ಮ ದೇಶದ ಮುಂದಿನ ಪೀಳಿಗೆ ನಮ್ಮ ಆಸ್ತಿ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿನಿಗಳು ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ, ಇದಕ್ಕೆ ಕಳೆ ತಂದಿದ್ದೀರಿ. ನಿಮ್ಮೆಲ್ಲರನ್ನು ಈ ಒಂದು ಸಭೆಗೆ ನನ್ನ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಈಗ ನೀವೆಲ್ಲ ಕೂಡಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಒಂದು 371J ಕಲಂ ವಿರೋಧಿ ಮತ್ತು ಸಂವಿಧಾನ ವಿರೋಧಿ, ಕಲ್ಯಾಣ ಕರ್ನಾಟಕ ಪ್ರಗತಿ ವಿರೋಧಿ ಪಟ್ಟಭದ್ರ ಹಿತಾಸಕ್ತಿಗಳ ಕುತಂತ್ರ ಏನಿದೆ ಅದನ್ನು ಖಂಡಿಸಿ ಈ ಒಂದು ಜಾಥಾ, ಈ ಒಂದು ಸಭೆ ಆಯೋಜನೆ ಮಾಡಿದ್ದೀರಿ. ಅದಕ್ಕೆ ಇದು ಮುನ್ನೆಚ್ಚರಿಕೆಯ ಕ್ರಮ ಅಂತ ಹೇಳ್ಬೋದು. ಈ ಮುನ್ನೆಚ್ಚರಿಕೆಯ ಕ್ರಮದ ನಿಮಿತ್ತ ನಾವೆಲ್ಲ ಪಕ್ಷಾತೀತವಾಗಿ ಒಂದೇ ವೇದಿಕೆ ಮೇಲೆ ಸೇರಿದ್ದೇವೆ. ಮತ್ತು ಈ ಹೋರಾಟಕ್ಕೆ, ಈ ಅನಿಸಿಕೆಗೆ ನಮ್ಮೆಲ್ಲರ ಸಂಪೂರ್ಣವಾದಂತಹ ಒಂದು ಬೆಂಬಲ ಇದೆ. ಹೀಗಾಗಿ ನಾವು ಆಯೋಜಕರಿಗೆ ನನ್ನ ಪರವಾಗಿ, ಸರ್ಕಾರದ ಪರವಾಗಿ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ಭಾಷಾವಾರು ಪ್ರಾಂತ ರಚನೆ ಆದಂತಹ ಸಂದರ್ಭದಲ್ಲಿ ನಮ್ಮ ಭಾಗದ ನಾಯಕರುಗಳು ಏನು ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು, ಪೂಜ್ಯ ಭೀಮಣ್ಣ ಖಂಡ್ರೆ ಅವರು, ಆರ್.ವಿ. ಬಿಡಪ್ಪ ಅವರು ಹಾಗೂ ಇಡೀ ಕಲ್ಯಾಣ ಕರ್ನಾಟಕಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಸೇರ್ಪಡೆ ಆಗಬೇಕು ಅಂತ ಏನು ಹೋರಾಟ ಮಾಡಿದ್ರು, ಅವರೆಲ್ಲರ ಒಂದು ಕನಸಿತ್ತು. ಮೈಸೂರು ರಾಜ್ಯದಲ್ಲಿ ನಾವೆಲ್ಲ ಸೇರ್ಬೇಕು, ಮಾತೃಭಾಷೆ ಕನ್ನಡಿಗರು ಬಹುಸಂಖ್ಯಾತರಿದ್ದಾರೆ ಅಂತ ಹೇಳಿ ಇಲ್ಲಿ ಹೋರಾಟ ಮಾಡಿದಾಗ ಇವತ್ತು ಯಾವ ರೀತಿಯಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ತರ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು, ಅಭಿವೃದ್ಧಿಯಿಂದ ವಂಚಿತರಾಗಿದ್ದೇವೆ ಅವಾಗ. ಆ ಒಂದು ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸೇರ್ಪಡೆ ಆದ ಮೇಲೂ ಸುಮಾರು ಸಲ ಬಹಳಷ್ಟು ಹೋರಾಟಗಳಾಗ್ತವೆ. ಈ ಭಾಗಕ್ಕೆ ಪ್ರಾದೇಶಿಕ ಅಸಮತೋಲನ ಇದೆ, ಇದು ನಿವಾರಣೆ ಮಾಡಬೇಕು ಅಂತ ಹೇಳಿ ಎಲ್ಲ ಅನೇಕ ಸಮಿತಿಗಳಾಗ್ತವೆ. ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಆಗ್ತದೆ. ಒಂದ್ಸಲ ಧರಮ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ, ಇನ್ನೊಂದ್ಸಲ ಇವೆಲ್ಲ ಆಗಿದ್ಮೇಲೆ ಕೊನೆಯದಾಗಿ ಇದಕ್ಕೆ ಒಂದು ಪರಿಹಾರ ಏನಪ್ಪಾ ಅಂದ್ರೆ ಸಂವಿಧಾನ ಅನುಚ್ಛೇದ 371ಕ್ಕೆ ತಿದ್ದುಪಡಿ ತಂದು ಇದಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಬಹಳ ಹೋರಾಟ ನಡೀತದೆ. ಆ ಹೋರಾಟದ ಸಮಯದಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗ್ತವೆ. ಈಗ ಯಾರ್ಯಾರು ಹೋರಾಟ ಮಾಡಿದ್ದಾರೆ ನಿಮ್ ಗಮನದಲ್ಲಿದೆ. ಇವತ್ತು ಹಿಂದೆ ವೈಜನಾಥ್ ಪಾಟೀಲ್ ಅವರು ಮಾಡಿದ್ರು, ಅವ್ರ ಜೊತೆಯಲ್ಲಿ ನಮ್ಮ ಜಿಲ್ಲೆ ಅನೇಕ ನಾಯಕರುಗಳು, ವಿಶ್ವನಾಥ್ ರೆಡ್ಡಿ ಮುದ್ದಾಳ್ರವರು, ಭೀಮಣ್ಣ ಖಂಡ್ರೆ ಅವರು, ಸುಮಾರು ಜನ ಎಲ್ಲ ಹೋರಾಟ ಮಾಡಿದ್ದಾರೆ. ಅದಾದ್ಮೇಲೆ ಇದು ಕಾರ್ಯಗತ ಆಗ್ಬೇಕು ಅಂತ ಹೇಳಿದ್ರೆ ಮುಖ್ಯವಾದಂತಹ ಕಾರಣಕರ್ತರು ಇವತ್ತು ಈ ಭಾಗದ ಮೇರು ವ್ಯಕ್ತಿತ್ವ ನಾಯಕರಾದಂತ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು, ದಿವಂಗತ ಧರಮ್ ಸಿಂಗ್ ಅವರು, ಇವರೆಲ್ಲ ಲೋಕಸಭೆಯಲ್ಲಿ ಎಸ್.ಎಂ. ಕೃಷ್ಣ ಅವರ ಸರ್ಕಾರ ಇದ್ದಾಗ ಅವಿರೋಧವಾಗಿ ಒಂದು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಒಂದು ಪ್ರಸ್ತಾವ ಹೋಗ್ತದೆ. ಕೇಂದ್ರದ NDA ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಒಂದು ರಾಜ್ಯಕ್ಕೆ ನಾವು ಏನಾದ್ರೂ ವಿಶೇಷ ಸ್ಥಾನಮಾನ ಕೊಟ್ರೆ ಇಡೀ ದೇಶದಾದ್ಯಂತ ಇದು ಎಲ್ಲಾ ಕಡೆ ಪೆಂಡರಸ್ ಬಾಕ್ಸ್ ಓಪನ್ ಆಗ್ತದೆ. ಬಹಳ ಮಂದಿ ಕೇಳ್ತಾರೆ, ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ NDA ಸರ್ಕಾರ
ಇದು ತಿರಸ್ಕಾರ ಮಾಡಿದ್ವಿ. ಆದರೆ ಮತ್ತೆ ಪುನಃ ಪ್ರಯತ್ನ ಮಾಡಿ ಇವತ್ತು ಲೋಕಸಭೆಯಲ್ಲಿ ಎಲ್ಲಾ ಪಕ್ಷದವರ ಸಹಕಾರವನ್ನು ಪಡೆದುಕೊಂಡು 2012 2013ರಲ್ಲಿ ಇದಕ್ಕೆ ಸಂವಿಧಾನ ತಿದ್ದುಪಡಿ ತರಬೇಕು ಅಂದ್ರೆ 2/3 ಭಾಗದ ಲೋಕಸಭೆ ರಾಜ್ಯಸಭಾ ಸದಸ್ಯರು ಇದಕ್ಕೆ ಅವರ ಅನುಮೋದನೆ ಕೊಡಬೇಕು ಲೋಕಸಭೆಯಲ್ಲಿ. ಅದನ್ನು ಅನುಮೋದನೆಯನ್ನು ಪಡೆದು ಅದನ್ನು ಜಾರಿಗೆ ತಂದಂತದ್ದು 2013ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಅನುಷ್ಠಾನಕ್ಕೆ ಬಂತು. ಇದು ಯಾವ ರೀತಿಯಲ್ಲಿ ಇದಕ್ಕೆ ನಿಯಮಗಳು, ಕಾನೂನುಗಳು, ಕಾಯ್ದೆಗಳು ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ HK ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಉಪಸಮಿತಿಯನ್ನು ರಚನೆ ಮಾಡಿ ಆ ಉಪಸಮಿತಿಯ ಏನೊಂದು ಅವರ ಶಿಫಾರಸುಗಳಿದ್ದಾವೆ. ಈ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ಹೆಚ್ಚುವರಿ ಅನುದಾನ ಕೊಡಬೇಕು. ಕಲ್ಯಾಣ ಕರ್ನಾಟಕಕ್ಕೆ ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಮೀಸಲಾತಿ ಕೊಡಬೇಕು. ಅದರ ಜೊತೆಯಲ್ಲಿ ರಾಜ್ಯ ಮಟ್ಟದಲ್ಲೂ ಇವತ್ತು ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ 8% ಮೀಸಲಾತಿ ಕೊಡಬೇಕು. ಈ ಭಾಗದಲ್ಲಿ 75-80-85% ಇಲ್ಲಿರುವಂತಹ ಸಂಸ್ಥೆಗಳಲ್ಲಿ ಮೀಸಲಾತಿ ಕೊಡಬೇಕು. ಇವೆಲ್ಲಾ ಕಾಯ್ದೆಗಳು, ಕಾನೂನುಗಳು 2013ರಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಾಗ ಜಾರಿಗೆ ಬಂದವು. ಆತ್ಮೀಯ ಬಂಧುಗಳೇ, ಇದೆಲ್ಲ ಜಾರಿಗೆ ಬಂದ ಮೇಲೆ ಬಹಳಷ್ಟು ಪರಿವರ್ತನೆ ಆಗಿದೆ, ಬದಲಾವಣೆ ಆಗಿದೆ. ನೀವು ನೋಡ್ತಾ ಇದ್ದೀರಿ, ಇಲ್ಲಿವರೆಗೆ ಸುಮಾರು ಈ ವರ್ಷದ 5,000 ಕೋಟಿ ಬಿಟ್ಟು 13,000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕದ ಅಡಿಯಲ್ಲಿ ಹೆಚ್ಚುವರಿ ಅನುದಾನ ನಮ್ಮ ಭಾಗಕ್ಕೆ ಬಂದಿದೆ, 7 ಜಿಲ್ಲೆಗಳಿಗೆ ಬಂದಿದೆ. ಈ ವರ್ಷ ಯಾಕೆಂದ್ರೆ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ನಾನೇ ಕಾರ್ಯಾಧ್ಯಕ್ಷನಾಗಿದ್ದೆ. ನಮ್ಮ ಒಂದು ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೇವೆ, ನಮ್ಮ ಸರ್ಕಾರ ಬಂದ್ರೆ ಈ ವರ್ಷ ನಾವು 5,000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ನಾವು ಮೀಸಲಿಡ್ತೀವಿ ಅಂತ ಹೇಳಿ ಕೊಟ್ಟ ಮಾತಿನಂತೆ ಈ ವರ್ಷ ಆಯವ್ಯಯದಲ್ಲಿ 5,000 ಕೋಟಿ ರೂಪಾಯಿ ನಾವು ಮೀಸಲಿಕ್ಕಿದ್ದೀವಿ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇವೆ. ಅದರಲ್ಲಿ 25% ನಾವು ಶಿಕ್ಷಣಕ್ಕೆ ಮೀಸಲಿಡ್ತಾ ಇದ್ದೀವಿ. ಶಾಲೆಗಳಿಗೆ, ಕಾಲೇಜುಗಳಿಗೆ ಇವತ್ತು ನಿಮ್ಗೆ ಕೌಶಲ್ಯ ತರಬೇತಿ ಕೊಡ್ಲಿಕ್ಕೆ ಆ ಭಾಗಕ್ಕೆ ಉಪಯೋಗ ಆಗ್ತಾ ಇದೆ. ಅದಕ್ಕೆ ನೀವು ನೋಡ್ತಾ ಇದ್ದೀರಿ, ಹೊಸ ಕೊಠಡಿಗಳು ಬರ್ತಾ ಇದ್ದಾವೆ. ಮೂಲಭೂತ ಸೌಕರ್ಯ, ಪೀಠೋಪಕರಣ, ಪಾಠೋಪಕರಣ, ಆಟದ ಮೈದಾನ, ಕೌಶಲ್ಯ ತರಬೇತಿ ಎಲ್ಲವೂ ಮಾಡ್ತಾ ಇದ್ದೇವೆ. ಇವತ್ತು ಆತ್ಮೀಯ ಬಂಧುಗಳೇ, ಇವತ್ತು ನೀವು ನೋಡಿ, ನಾವು ಹೇಳಿದ್ದೇವೆ ಖಾಲಿ ಇದ್ದಂತ ಎಲ್ಲ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿ. ಹಿಂದೆ 2013ರಿಂದ 2018ರವರೆಗೆ ನಮ್ಮ ಭಾಗದಲ್ಲಿ 50,000 ಸರ್ಕಾರಿ ನೌಕರಿಗಳು ಖಾಲಿ ಇದ್ದಂಥದ್ದು 30,000 ಸರ್ಕಾರಿ ನೌಕರಿಗಳು ಹಿಂದಿನ 5 ವರ್ಷದಲ್ಲಿ 2013ರಿಂದ 2018ರವರೆಗೆ ನಾವು ಭರ್ತಿ ಮಾಡಿದ್ವಿ. ದುರದೃಷ್ಟವಶಾತ್ ಆಮೇಲೆ ಖಾಲಿ ಇದ್ದಂತಹ ಸರ್ಕಾರಿ ನೌಕರಿ ಭರ್ತಿ ಮಾಡಲಿಕ್ಕೆ ಆಗಲಿಲ್ಲ. ಈಗ ಮತ್ತೆ ನಾವು ಹೇಳಿದ್ದೇವೆ, ಸರ್ಕಾರ ಬಂದ ಮೇಲೆ ಇನ್ನೂ ಸುಮಾರು 40,000 ಸರ್ಕಾರಿ ನೌಕರಿಗಳು ಖಾಲಿ ಇದೆ. ಖಾಲಿ ಇದ್ದಂತಹ ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ನಾವು ಅದು ಎಲ್ಲೂ ಬೇರೆ ವಿಭಾಗದಲ್ಲಿ ಆಗ್ತಾ ಇಲ್ಲ. ಆರ್ಥಿಕ ಮಿತಿ ಇದೆ. ಬರೀ ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಹಿಂದೆ ನಾವು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಇದಕ್ಕೆ ಆರ್ಥಿಕ ಮಿತಿಗೆ ಒಳಪಡದೆ, ಆರ್ಥಿಕ ಇಲಾಖೆಗೆ ಹೋಗದೆ ನೇರವಾಗಿ ಖಾಲಿ ಇದ್ದಂತ ಹುದ್ದೆಗಳು ಭರ್ತಿ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾವೆ. ಮೊನ್ನೆ ನಾನು ಮತ್ತೆ 5,000 ಶಿಕ್ಷಕರ ಹುದ್ದೆ ನೇಮಕಾತಿ ಆಗಿದೆ. ಇನ್ನು 6,800 ಇವತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಆ ಹುದ್ದೆನೂ ಭರ್ತಿ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾಗ ಭರ್ತಿ ಮಾಡಿ ಅನ್ನುವಂತ ಆದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಭಾಗದ ನಿಮ್ಮಲ್ಲಿ ಸುಮಾರು ಜನ ಯುವಕರು ಅವರಿಗೆ ನೌಕರಿ ಲಭ್ಯ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾರೆ. ಇವತ್ತು ನೋಡಿ, ಉನ್ನತ ಶಿಕ್ಷಣಕ್ಕೆ ಎಷ್ಟು ವ್ಯತ್ಯಾಸ ಆಗಿದೆ. ಸಂವಿಧಾನ ಅನುಚ್ಛೇದ 371 ತಿದ್ದುಪಡಿ ಬಂದ ಮೇಲೆ ಇದಕ್ಕಿಂತ ಪೂರ್ವದಲ್ಲಿ ವೈದ್ಯಕೀಯ ಕಾಲೇಜ್, ವಿಜ್ಞಾನ ಸಂಸ್ಥೆಗಳಲ್ಲಿ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ 7 ಜಿಲ್ಲೆಗಳು ಸೇರಿಸಿಕೊಂಡ್ರೆ 70-80 ಇವತ್ತು ಸ್ಥಾನಗಳು ಮಾತ್ರ ಸಿಗ್ತಾ ಇದ್ವು. 80 ಸೀಟ್ಗಳು ಸಿಗ್ತಾ ಇದ್ವು. ಈಗ 700 ಸೀಟ್ಗಳು. ಎಷ್ಟು? 700 ಸೀಟ್ಗಳು. 700 ಜನ ಪ್ರತಿ ವರ್ಷ ವೈದ್ಯರಾಗ್ತಾ ಇದ್ದಾರೆ. 700 ಜನ ವೈದ್ಯರಾಗ್ತಾ ಇದ್ದಾರೆ. ಸುಮಾರು ಕಡೆ, ಎಲ್ಲಾ ಕಡೆ ಇಂಜಿನಿಯರಿಂಗ್ ಸೀಟ್ಗಳು ಉನ್ನತ ವಿದ್ಯಾಭ್ಯಾಸದಲ್ಲಿ ರಾಜಮಠದಲ್ಲಿ ಇದ್ದಂಥವ್ರಿಗೆಲ್ಲರಿಗೆ ಇವತ್ತು ಉನ್ನತ ಶಿಕ್ಷಣದಲ್ಲಿ ಮೀಸಲಾತಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ
ಎಷ್ಟು ಹೋದ ವರ್ಷ 1320 ಜನ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಕಾಲೇಜಲ್ಲಿ ಪ್ರವೇಶ ಸಿಕ್ಕಿದೆ. ಇದರ ಶ್ರೇಯಸ್ಸು 371 ಜೆಗೆ ಸಲ್ತದೆ, ನಮ್ಮ ಮುಖಂಡಗಳಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಕಳಿಸ್ತಾರೆ. ಇವೆಲ್ಲ ಏನು ಅಭಿವೃದ್ಧಿ ಆಗ್ತಾ ಇದ್ದಾವಲ್ಲ, ಮುಂಬಡ್ತಿಯಲ್ಲಿ ನಮ್ಮ ನೌಕರಿದ್ದಾರೆ, ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ, ಸುಮಾರು ಜನ ಎಲ್ಲ ಅಧಿಕಾರಿಗಳಿದ್ದಾರೆ. ಮುಂಬಡ್ತಿಯಲ್ಲಿಯೂ ನಮ್ಮ ನೌಕರರಿಗೆ, ನಮ್ಮ ಈ ಭಾಗದ ನೌಕರರಿಗೆ ಬೇಗ ಮುಂಬಡ್ತಿ ಆಗ್ತಾ ಇದೆ ಬಹಳಷ್ಟು ಇಲಾಖೆಯಲ್ಲಿ. ಇವೆಲ್ಲ ಆಗುವುದರಿಂದ ಸ್ವಲ್ಪ ಹೊಟ್ಟೆ ಕಿಚ್ಚ ಆಗ್ತದೆ ಆ ಭಾಗದಲ್ಲಿ. ಪಾಪ ಆಗೋದಿಲ್ಲ, ನೀವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹೀಗಾಗಿ ಅವ್ರ ಹೊಟ್ಟೆ ಕಿಚ್ಚಿನಿಂದ ಇವತ್ತೇನು ನಮ್ದು ಕಸ್ಕೊಳ್ತಾ ಇದ್ದಾರೆ, ಇವರು ನಮ್ಮ ಮುಂಬಡ್ತಿ ಕಸ್ಕೊಳ್ತಾ ಇದ್ದಾರೆ, ನಮ್ಮ ಮೆಡಿಕಲ್ ಸೀಟ್ ಕಸ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲಕ್ಕಿಂತ ಹೆಚ್ಚಿನ ಕಾರಣ ಮುಂಬಡ್ತಿನೇ ಇಲ್ಲ, ನಿಮ್ಗೆ ಹೇಳ್ಬೇಕು ಅಂತ. ಮತ್ತೆ 8% ನಾವೇನು ಇವಾಗ ಸರ್ಕಾರಿ ನೌಕರಲ್ಲಿ ಮೀಸಲಾತಿ ಕೊಡ್ಬೇಕಂತಿದ್ದೀವಿ, ಅದು ಇದೆ. ಅದಕ್ಕಾಗಿ ಅವರು ಒಂದು ಸಂಘ ಮಾಡಿಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಆದ್ರೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇದು ಸಂವಿಧಾನ ಅನುಚ್ಛೇದ 371 ನಮ್ಮ ಕೂಸಿದೆ. ನಮ್ಮ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ನಮ್ಮ ಸರ್ಕಾರ ಇದೆ ಈಗಲಂತೂ ಇದ್ರೆ, ಇದಕ್ಕೆ ಯಾವುದೇ ರೀತಿಯಲ್ಲಿ ಯಾರು ಬಂದ್ರು, ಯಾವುದೇ ಶಕ್ತಿ ಬಂದ್ರು 371 ಜೆಯಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ನೀವು ಯಾರು ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. ನಾವಿದ್ದೀವಿ, ನಾವು ಹೋರಾಟ ಮಾಡ್ತೀವಿ, ಸಚಿವ ಸಂಪುಟದಲ್ಲಿ ಮಾಡ್ತೀವಿ, ವಿಧಾನಸಭೆಯಲ್ಲಿ ಮಾಡ್ತೀವಿ, ನಿಮ್ ಜೊತೆಯಲ್ಲಿ ಮಾಡ್ತೀವಿ. ಅಂತ ಪ್ರಸಂಗ ಇನ್ನೂ ಬಂದಿಲ್ಲ. ಇದು ಬದಲಾವಣೆ ಆಗುವಂತ ಸಮಯನೂ ಬಂದಿಲ್ಲ, ಪ್ರಸಂಗನೂ ಬಂದಿಲ್ಲ, ಇದು ಆಗೋದೇ ಇಲ್ಲ, ಶತಸಿದ್ಧ. ಆದ್ರೂ ನಮ್ಮವ್ರಿಗೆ ಜಾಗೃತಿ ಸಿಗಬೇಕು ಅಂತ ಹೇಳಿ, ಈ ಜಾಗೃತಿ ಸಿಗಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ನಮ್ಮೆಲ್ಲ ಹೋರಾಟಗಾರರು ಮುನ್ನೆಚ್ಚರಿಕೆಯಿಂದ ನಿಮ್ಮೆಲ್ಲರಿಗೆ ಇಲ್ಲಿ ಆಹ್ವಾನ ಮಾಡಿದ್ದಾರೆ. ಈ ಒಂದು ಕಲ್ಯಾಣ ಕರ್ನಾಟಕದ ಅಡಿಯಲ್ಲಿ ಇನ್ನು ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳು, ಇನ್ನು ಹೆಚ್ಚಿನ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಕೌಶಲ್ಯ ತರಬೇತಿ ಕೊಡುವಂಥದ್ದು, ಅವರಿಗೆ ಅವಕಾಶಗಳು ಕೊಡುವಂಥದ್ದು, ನೀರಾವರಿ ಯೋಜನೆ ಇರ್ಬೋದು, ಇನ್ನಿತರ ಕಾರ್ಯಕ್ರಮಗಳಿರ್ಬೋದು, ಅವೆಲ್ಲವನ್ನು ಮಾಡುವಂಥದ್ದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ, ಕ್ರಿಯಾಯೋಜನೆ ರೂಪಿಸ್ತಾ ಇದ್ದೇವೆ. ಪಕ್ಷಾತೀತವಾಗಿ ಈ 7 ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನ ಏನು ಸಿಕ್ಕಿದೆ, ಇದೇ ರೀತಿಯಲ್ಲಿ ಹೋದ್ರು ಪ್ರತ್ಯೇಕ ಸಚಿವಾಲಯ ಇದೆ, ಬಹಳ ಒಂದಾದ್ಮೇಲೆ ಒಂದು ಬೇಡಿಕೆನ ಈಡೇರಿಸ್ತಾ ಇದ್ದೀವಿ. ಇದರಲ್ಲಿ ಕೆಲವರಿಗೆ ತಪ್ಪು ಸಂದೇಶ ಇದೆ. ಏನು ಎಚ್ ಕೆ ಪಾಟೀಲ್ ಸಾಹೇಬರ ನೇತೃತ್ವದಲ್ಲೇ ಬಹಳ ಉತ್ತಮವಾದಂತ ಒಂದು ಶಿಫಾರಸುಗಳು ಅವರು ಕ್ಯಾಬಿನೆಟ್ ಸಬ್ ಕಮಿಟಿ ಉಪಸಮಿತಿಯಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಯಾರೋ ಅವರು ಇದಕ್ಕೆ ಸಮ್ಮತಿ ಇಲ್ಲ ಅನ್ನುವಂಥದ್ದು ಏನು ಅಪಪ್ರಚಾರ ಇದೆ, ಅಂತ ಅಪಪ್ರಚಾರಗಳಿಗೆ ಯಾರು ಕಿವಿಗೊಡಬಾರದು. ನಮ್ಮ ಸಚಿವ ಸಂಪುಟ ಭದ್ರವಾಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾವೆಲ್ಲರೂ ಇವತ್ತು ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಅನುಚ್ಛೇದ 371 ಜೆಗೆ ಯಥಾವತ್ತಾಗಿ ಅನುಷ್ಠಾನ ಮಾಡುವಂತಹ ಕೆಲಸ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಪ್ರಾಮಾಣಿಕತೆಯಿಂದ ನಿಭಾಯಿಸ್ತಾ ಇದ್ದೇವೆ. ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಹಿಂದೆ ಮಾಡಿದ್ರು 2020-21ರಲ್ಲಿ ನಾವಿದ್ದಾಗ ನೇಮಕಾತಿ ಮಾಡುವಂತಹ ಸಂದರ್ಭದಲ್ಲಿ 2016ರಲ್ಲಿ ಸುತ್ತೋಲೆ ಹೊಡಿಸಿದ್ದೇವೆ ನಾವು. ಏನಂತೆ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಮೊದಲು ಮಿಕ್ಕುಳಿದ ವೃಂದದ ಏನು ಮೆರಿಟ್ ಆಧಾರಿತ ಇವತ್ತೇನು ನಮ್ಮ ಅಭ್ಯರ್ಥಿಗಳಿದ್ದಾರೆ ಅವ್ರಿಗೆ ಮೊದಲು ಆಯ್ಕೆ ಮಾಡಬೇಕು. ಅದಾದ್ಮೇಲೆ ಕಲ್ಯಾಣ ಕರ್ನಾಟಕ ಭಾಗದ ಸ್ಥಳೀಯ ವೃಂದದ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಬೇಕು ಅಂತ ಕೊಟ್ಟಿದ್ದೇವೆ. ಅದರ ಪ್ರಕಾರ ನೇಮಕಾತಿ ಆಗಿತ್ತು. ಆದರೆ ಕೊರೋನಾ ಸಮಯದಲ್ಲಿ ಯಾರು ಏನ್ ಮಾಡಿದ್ರು ಗೊತ್ತಿಲ್ಲ. ನಮೋಜಿ ಸಾಹೇಬರಿಗೂ ಗೊತ್ತಿದೆ. ನಾವೆಲ್ಲ ಮತ್ತೆ ಹೋರಾಟ ಮಾಡಿದ್ವಿ, ಕರೆಕ್ಟ್ ಇದೆ ಇಲ್ಲ ಹೇಳಿ. 2020-21ರಲ್ಲಿ ಸುತ್ತೋಲೆ ತಿದ್ದುಪಡಿ ಮಾಡಿ ಹೊಸ ಸುತ್ತೋಲೆ ತಂದು ಆ ಸುತ್ತೋಲೆಯಲ್ಲಿ 2ಕ್ಕೆ ಸೇರ್ಪಡೆ ಮಾಡಿ ಯಾರು ನೀವು ಏನು ಸ್ಥಳೀಯ ವೃಂದಕ್ಕೆ ಹೋಗ್ತೀರಾ, ನೀವೇನು ಮಿಕ್ಕುಳಿದ ಒಂದಕ್ಕೆ ಹೋಗ್ತೀರಾ ಅಂತ ಹೇಳಿ ಗೊಂದಲ ನಿರ್ಮಾಣ ಮಾಡಿದಕ್ಕಾಗಿ ನೇಮಕಾತಿಗಳೇ ಆಗಿಲ್ಲ. ಈಗ ಮತ್ತೆ ಆ ಗೊಂದಲಕ್ಕೆ ತೆರೆ ಎಳೆದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೇವೆ. ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗ್ತದೆ. ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಮಾಡಿ ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, IAS ಆಗಿ, IPS ಆಗಿ, ತಹಶೀಲ್ದಾರ್ ಆಗಿ, ಒಳ್ಳೆಯ ಒಂದು ರೈತರಾಗಿ, ಉದ್ದಿಮೆಗಳಾಗಿ, ಉದ್ದಿಮೆದಾರರಾಗಿ ದೊಡ್ಡ ಕನಸಿಟ್ಕೊಂಡು ದೊಡ್ಡ ಸ್ಥಾನದಲ್ಲಿ ಹೋಗುವಂತ ರೀತಿಯಲ್ಲಿ
ನೀವೆಲ್ಲರೂ ತಯಾರಾಗಿ ನಿಮ್ಗೆ ಬೇಕಾಗುವಂತ ಎಲ್ಲ ಮೂಲ ಸೌಕರ್ಯಗಳನ್ನು ಕೊಡ್ತೇವೆ. ಮತ್ತೆ ಹುಡುಗಿಯವರು ದಸ್ತಿಯವರು ಎಲ್ಲ ಹೋರಾಟಗಾರರು ಏನು ಬಂದಿದ್ದೀರಿ, ನಿಮ್ಮೆಲ್ಲರ ಏನು ಬೇಡಿಕೆಗಳಿದಾವೆ ಬಹಳಷ್ಟು ನಾವು ಮಾಡಿದ್ದೇವೆ. ಮಾಡುವಂತದ್ದು ಬಾಕಿ ಇದ್ರು ಅದು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತೇವೆ. ಚರ್ಚೆ ಮಾಡಿ ಅದನ್ನು ಅನುಷ್ಠಾನ ಮಾಡುವಂತ ಕೆಲಸ ಮಾಡ್ತೇವೆ. ಇದು ನಮ್ಮ ಜವಾಬ್ದಾರಿ ಇದೆ. ನಾವು ಇದನ್ನು ಅನುಷ್ಠಾನ ಮಾಡಿದ್ದೇವೆ. ಇದಕ್ಕೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತೇವೆ ಅನ್ನುವಂತ ಒಂದು ವಚನವನ್ನು ತಮ್ಮೆಲ್ಲರಿಗೆ ಕೊಟ್ಟು, ಈ ನೀವೇನು ಪ್ರತಿನಿಧಿತ್ವ ಮಾಡಲಿಕ್ಕೆ ನೀವೇನು ನಮಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀರಿ, ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಇದಕ್ಕೆಲ್ಲದಕ್ಕೆ ಪರಿಹಾರ ಕಂಡುಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ.